ಏನಿಲ್ಲ. ನಿಮ್ದ್ರಲ್ಲಿ ಸತ್ತೋದ್ರೆ ಹೇಳ್ತಾರ, ಬರುವಾಗ ಬತ್ತಲ್ಲ ಹೋಗುವಾಗ ಬತ್ತಲ್ಲ, ಇನ್ನೇನೈತೆ ನನ್ಗೂ ನಿಮ್ಗೂ ವ್ಯತ್ಯಲ್ಲ. ಇಷ್ಟೇ ಮನುಷ್ಯನ ಜೀವನ ಇರೋದು. ಶುಕೂರ್ ಅವರು ಹೇಳ್ತಾರೆ ಸಹಾಯ ಅಂತ. ಆ ಸಂದರ್ಭ ಮನನಂತ ಶುಕೂರ್ ಅವರು ಆ ಒಂದು ಮದುವೆನ ಮಾಡ್ತಾರೆ. ಅಲ್ಲಿಂದ ಆರಂಭವಾದಂತಹ ಜನಸೇವೆ ಇವತ್ತು ಸಹ ಮುಂದುವರೆದಿದೆ. ಎಸ್, ನಮ್ಮಲ್ಲಿ ಶ್ರೀಮಂತರು ಅನೇಕ ಮಂದಿ ಇದ್ದಾರೆ, ಆದರೆ ಹೃದಯವಂತಿಕೆ ಉಳ್ಳವರು ಬೆರಳೆಣಿಕೆ ಮಂದಿ ಮಾತ್ರ. ಅಲ್ಲೋ ಇಲ್ಲೋ ತೆರೆಮರೆಯಲ್ಲಿ ದಾನ ಧರ್ಮ ಮಾಡೋ ಸಂಖ್ಯೆ ಇವತ್ತಿಗೂ ಇದೆ. ಇಂತಹ ಸಾಲಿನಲ್ಲಿ ಹುಣಸೂರಿನ ಡಾಕ್ಟರ್ ಅಬ್ದುಲ್ ಶುಕೂರ್ ಅವರು ಇದ್ದಾರೆ. ಸೊ ಹೀಗಾಗಿ ಇವತ್ತು ನಮ್ಮ ಅಪ್ಡೇಟ್ ನ್ಯೂಸ್ ಇವತ್ತು ಅಬ್ದುಲ್ ಶುಕೂರ್ ಅವರ ಬಳಿ ಬಂದಿದ್ದೀವಿ. ಹುಣಸೂರು ಭಾಗದಲ್ಲಿ ಅನೇಕ ಜನಪರ ಸೇವೆಗಳನ್ನ ಮಾಡ್ತಾ ಬಂದಿದ್ದಾರೆ. ಯಾಕಂದರೆ ನಾನು ಆಗಲೇ ಹೇಳ್ದಂಗೆ ದುಡ್ಡಿಟ್ಟಿರೋರು ಅನೇಕ ಜನ ಸಿಗ್ತಾರೆ ನಮ್ಮಲ್ಲಿ. ಆದರೆ ಒಬ್ಬರಿಗೆ ದಾನ ಧರ್ಮ ಮಾಡಬೇಕು, ಅದು ಮಾಡಿರೋ ದಾನ ಧರ್ಮ ವಾಪಸ್ ಬರಲ್ಲ ಅಂತ ಗೊತ್ತಿದ್ರೂ ಸಹ ಬಡವರನ್ನು ಹುಡುಕಿ, ಮಹಿಳೆಯರನ್ನು ಹುಡುಕಿ ಅವರಿಗೆ ಜೀವನ ಕಟ್ಕೊಳ್ಳೋಕ್ಕೆ ಕೈಲಾದ ಸಹಾಯ ಮಾಡೋ ಮೂಲಕ ಅಬ್ದುಲ್ ಶುಕೂರ್ ಅವರು ಈ ಭಾಗದಲ್ಲಿ ತಮ್ಮದೇ ಆದ ಛಾಪನ್ನು ಮೂಡಿಸಿದ್ದಾರೆ. ಮೊದಲನೇದಾಗಿ ಅಬ್ದುಲ್ ಶುಕೂರ್ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್ ನಮಸ್ತೆ. ನಮಸ್ತೆ ಸರ್. ಸರ್, ಅಬ್ದುಲ್ ಶುಕೂರ್ ಅವರು ಈ ಒಂದು ಕೆಲಸ ಕಾರ್ಯ ಅಂದರೆ ಈ ದಾನ ಧರ್ಮ ಮಾಡಬೇಕು, ಬಡವರನ್ನ ಗುರುತಿಸಿ ಅವ್ರಿಗೆ ಸಹಾಯ ಹಸ್ತ ಚಾಚಬೇಕು ಅಂತ ಅನಿಸಿದಾದ್ರು ಏಕೆ? ಇಲ್ಲಿ ನಂದು ನಮ್ದು ಅನ್ನಂತ ಇದು ಏನಿದೆ ಸರ್ ಈ ಪ್ರಪಂಚದಲ್ಲಿ? ಏನಿಲ್ಲ. ನಿಮ್ದ್ರಲ್ಲಿ ಸತ್ತೋದ್ರೆ ಹೇಳ್ತಾರ, ಬರುವಾಗ ಬತ್ತಲ್ಲ ಹೋಗುವಾಗ ಬತ್ತಲ್ಲ, ಇನ್ನೇನೈತೆ ನನ್ಗೂ ನಿಮ್ಗೂ ವ್ಯತ್ಯಲ್ಲ. ಇಷ್ಟೇ ಮನುಷ್ಯನ ಜೀವನ ಇರೋದು. ನಾನು ಈ ದಾರಿಗೆ ಬರಬೇಕು ಅಂತ ಅಂದ್ರೆ ಇದು ಮಾಡಬೇಕು, ನಾನು ಬಡವ್ರ ಸೇವೆ ಮಾಡಬೇಕು ಅಂತ ಅಂದ್ರೆ ನಾನು ಒಂದು ಟೈಮಲ್ಲಿ ತುಂಬ ಬಡವ ಸರ್. ತುಂಬ ಅಂತ ಅಂದರೆ ನೀವು ಯಾಕೆ ಹೇಳೋಣ, ಒಂದೊಂದು ತುತ್ತು ಅನ್ನಕ್ಕೆ ಗೋಗರಿದ್ದೀನಿ. ನಮ್ಮ ನೆಂಟ ಸ್ಥಾನದಲ್ಲಿ ಅವರು ಮಟನ್ ಮಾಂಸ ತಿನ್ಕೊಂಡು ಕೂತಿದ್ರೆ ನಾವು ಏನಾದ್ರು ಹೊಂಟೋದ್ರೆ ಅಪ್ಪ ಬಂದರು ಹೋಗು ಅಂತ ಹೇಳ್ತಾ ಇದ್ರು. ಅದೆಲ್ಲ ಅನುಭವಿಸಿದ್ದೀವಿ. ಅದು ನೋಡ್ಕೊಂಡು ವಾಪಸ್ ಬಂದಿದ್ದೀವಿ. ನಮ್ಮಮ್ಮ ಕೇಳವ್ರೆ ಯಾಕಪ್ಪ ಬಂದೆ ಅಂತ. ಅದಕ್ಕೆ ಹಿಂಗೆ ಅಪ್ಪ ಬಂದರು ಅಂತ ಕಳಿಸೋರು. ಅವ್ರು ಊಟ ಮಾಡ್ತಾಯಿದ್ರ? ಊಟ ಮಾಡ್ತಾಯಿದ್ರು. ಯಾರು ಕೇಳ್ತಾ ಇದ್ರು? ನಮ್ಮಮ್ಮ. ಇನ್ನೊಬ್ರು ಮನೇಲಿ ಊಟ ಮಾಡೋ ಟೈಮಲ್ಲೇ ನೀನು ಯಾವತ್ತೂ ಹೋಗಬೇಡಪ್ಪ ಅಂತ ಹೇಳಿದ್ರು. ಆವತ್ತು ನಾನು ಬಿಡ್ಬಿಟ್ಟೆ ಸರ್. ಒಂದು ಟೈಮಲ್ಲಿ ಹಿಂಗಾಗೈತು ಸರ್, ನನ್ನ ಆರೋಗ್ಯ ಕೆಟ್ಟಾಯಿತು. ನನ್ನ ಆರೋಗ್ಯ ಕೆಟ್ಟೋಗ್ಬೇಕಾದ್ರೆ ನಾನು ಇಂಜೆಕ್ಷನ್ ತೊಗೊಂಡಿದ್ದೀನಿ ಸರ್. ಇದು ಸತ್ಯ ಹೇಳ್ತಾ ಇರೋದು. ಈ ಸಭೆಯಲ್ಲಿ 100 ಜನ ಕುತ್ಕೊಳ್ಳೋ ಜಾಗ ಇದು. ನಾವು ಸುಳ್ಳು ಹೇಳಿ ಪ್ರಯೋಜನ ಏನೂ ಇಲ್ಲ. ಈಗ ಸುಳ್ಳು ಹೇಳ್ಬಿಟ್ರೆ ನಾನು ಏನು ಕ್ರೈಟಾ ಬಂದ್ಬಿಡೋದಿಲ್ಲ. ಇಂಜೆಕ್ಷನ್ ತೊಗೊಬಿಟ್ಟಿದ್ದೀನಿ ಸರ್. ಕೇವಲ ಬರೀ 20 ರೂಪಾಯಿ ಮೆಡಿಕಲಲ್ಲಿ ಮಾತ್ರೆ ತೊಗೊಳಕ್ಕೆ ದುಡ್ಡಿಲ್ಲ ನನ್ನ ಹತ್ರ. ಎಷ್ಟು? 20 ರೂಪಾಯಿ. ಆ 20 ರೂಪಾಯಿಗೆ ನಾನು ಹೆಚ್ಚು ಕಡಿಮೆ ಒಂದು 5-6 ಜನದ ಹತ್ರ ನಾನು ಕೇಳಿದ್ದೀನಿ ಸರ್. 20 ರೂಪಾಯಿ ನಾನು ಕೊಡ್ತೀನಿ, ಅಲ್ಲಿ ಕೆಲಸ ಮಾಡಿಬಿಟ್ಟು ಕೊಡ್ತೀನಿ, ಸಂಬಳ ಆದಮೇಲೆ ಕೊಡ್ತೀನಿ ಕೊಡಿ ಅಂದ್ಬಿಟ್ಟು
ಆ 20 ರೂಪಾಯಿ ನನಗೆ ಯಾರು ಕೊಟ್ಟಿಲ್ಲ. ಕೊನೆಗೆ ನಾನು ಆ ಟ್ಯಾಬ್ಲೆಟೇ ತೊಗೊಂಡಿಲ್ಲ ನಾನು. ಆವಾಗ ನಮ್ಮ ಅಮ್ಮನ ಹತ್ರ ಬಂದು ಹೇಳ್ದು ಹಿಂಗಮ್ಮ ಅಂತ ಹೇಳ್ಬೇಕಾದ್ರೆ ಅವ್ರು ನಮ್ಮ ಅಮ್ಮ ಏನು ಮಾಡೋದು, ಹೌದೇನಪ್ಪ 1 ನಿಮಿಷ ಇರು ಅಂದ್ಕೊಂಡು ಏನು ಮಾಡೋದು, ಹಿತ್ತಾಳೆದು ಒಂದು ಚೆಂಬು ಸರ್, ಹಿತ್ತಾಳೆದು ಚೆಂಬು ಪಕ್ಕದ ಮನೆಯಲ್ಲಿ ತೊಗೊಂಡೋಗ್ಬಿಟ್ಟು 40 ರೂಪಾಯಿಗೆ ಅಡ ಮಡಗಿದ್ರು. 40 ರೂಪಾಯಿಗೆ ಅಡ ಮಡಗಿ ಆ 20 ರೂಪಾಯಿ ಟ್ಯಾಬ್ಲೆಟ್ ನಾನು ನನಗೇನು ಮಾಡಿದ್ರು, ನನಗೆ 25 ರೂಪಾಯಿ ಕೊಟ್ಟರು. ಹೋಗು ತೊಗೊಂಡು ಬಾ ಹೋಗು ಅಂತ ತೊಗೊಂಡು ಬಂದು ತಿನ್ಕೊಂಡು ಮಲಗಿದೆ ಸರ್. ಆವಾಗ ಚೆನ್ನಾಗಿ ನಿದ್ದೆ ಮಾಡಿದೆ. ಒಂದು 2 ದಿವಸದಲ್ಲಿ ಕ್ಯೂರ್ ಆದ ರೆಡಿ ಆದ ಸರ್. ನಾನು ಇನ್ನೂ ಮಾತನಾಡ್ತೀನಿ, ಸಾಕಷ್ಟು ಪ್ರಶ್ನೆ ಕೇಳೋದಿದೆ. ಆದರೆ ಈ ಅಬ್ದುಲ್ ಶುಕೂರ್ ಇಂದ ಈ ಡಾಕ್ಟರ್ ಅಂತ ಇದೆಯಲ್ಲ ಸರ್, ಅದೇನು ಡಾಕ್ಟರ್ ವಿಶ್ವವಿದ್ಯಾನಿಲಯ ಕೊಟ್ಟಿರಲ್ಲ ಹೆಂಗೆ ಅಂತ? ಅದೇ ಸರ್, ಈಗ ಅದೇ ವಿಷಯಕ್ಕೆ ಬರ್ತೀನಿ. ಆವಾಗ ನಾನೊಂದು ತೀರ್ಮಾನಕ್ಕೆ ಬಂದೆ ಸರ್. ಇಷ್ಟೇ ತೀರ್ಮಾನ ಆಗಲೇ ನಾನು ತೀರ್ಮಾನಕ್ಕೆ ಬಂದ್ಬಿಟ್ಟೆ ಸರ್. ನನ್ನ ಮಕ್ಕಳಿಗೆ, ನನ್ನ ಮಗನಿಗೆ ಎಜುಕೇಷನ್ ಮಾಡಿಸ್ಬೇಕು ಅಂತ ಅಂದರೆ ಗೌರ್ಮೆಂಟ್ ಸ್ಕೂಲಲ್ಲಿ ಬಿಟ್ಟೆ ಸರ್. 2,000 ರೂಪಾಯಿ ಫೀಸ್ ಕಟ್ಟಕ್ಕೆ 2,000 ರೂಪಾಯಿ ಯಾರು ಕೊಟ್ಟಿಲ್ಲ. ನಮ್ಮ ಮದ್ರಾಸ ಮಾಡ್ತೀನಿ ಅಂದ 2,000 ರೂಪಾಯಿ ಗೋಗಾಡ್ಬಿಟ್ಟ 30-40 ಜನ ಹತ್ರ ಯಾರು ಕೊಟ್ಟಿಲ್ಲ ಸರ್. ಕೊನೆಗೆ ನನ್ನ ಮಗ ಕಾಲೇಜೇ ಬೇಡ ಅಂತ ಬಿಡ್ಬಿಟ್ಟ, 9th ಲಾಸ್ಟ್ ಮಾಡ್ಬಿಟ್ಟ. ಅವ್ನಿಗೊಂದು ಬಿಸ್ನೆಸ್ ಮಾಡಿಕೊಟ್ಟೆ, ಹಾಕ್ತಿದ್ದೀನಿ, ಆರಾಮಾಗಿ ಮಾಡ್ತಾನೆ. ಈ ಥರ ನನ್ನ ಜೀವನ ಆಗಿ ನಡೀತಾ ಇದೆ. ಆವಾಗ ನಾನು ಅಬ್ದುಲ್ ಶುಕೂರ್ ಅಂತ ಅನ್ನಿಸ್ಕೊಂಡಿದ್ದೆ ಅಷ್ಟೇ. ಆಮೇಲೆ ಜನ ಎಲ್ಲ ನಮ್ಮ ರೈತರುಗಳೆಲ್ಲ ಏನು ಮಾಡಿದ್ರು, ಅಬ್ದುಲ್ ಶುಕೂರ್ ಜಾಗದಲ್ಲಿ ಏನು ಮಾಡಿದ್ರು, ಗುರುಗಳು ಅಂತ ಹೆಸರು ಕೊಟ್ಟರು. ಈಗ ಜನಗಳು ನನಗೆ ಅಬ್ದುಲ್ ಶುಕೂರ್ ಹೋಗ್ಬಿಟ್ಟು ಗುರುಗೋಳೆ ಅಂತ, ಎಲ್ಲೂ ಯಾವ ಊರಿಗೆ ಹೋಗ್ಲಿ, ಯಾವ ಹಳ್ಳಿಗೆ ಹೋಗ್ಲಿ, ಎಲ್ಲ ಹೋಗ್ಲಿ ಗುರುಗೋಳೆ ಅಂತ ಕೈ ಮುಗ್ದು ನನಗೆ ಕರೀತಾರೆ. ಒಂದು ಗುರುಗಳದ ಸ್ಥಾನ ಕೊಟ್ಟರು ನನಗೆ. ಅದನ್ನು ಉಳಿಸ್ಕೊಂಡು ಬರ್ತಾ ಬಡವ್ರ ಸೇವೆ ಮಾಡ್ಕೊಂಡೇ ಬಂದೆ. ಆವಾಗ ಗುರುತಿಸ್ಕೊಂಡು ಒಂದು TV ಅವರು ಮತ್ತೆ ಒಂದು ಪೇಪರ್ನವರು ಇವ್ರು ಏನು ಮಾಡೋರು, ಈಗ ನೋಡಿ ಒಳ್ಳೇದು ಕೆಟ್ಟದೆಲ್ಲ TV ಅವರು ಮತ್ತು ಪೇಪರ್ನವರು ಒಂದು ಹಂತಕ್ಕೆ ತೊಗೊಂಡ್ಬರ್ತಾರೆ, ಒಂದು ದಾರಿಗೆ ತೊಗೊಂಡ್ಬರ್ತಾರೆ ಅಂತ ಅಂದಾಗ ಇದು ಕಾರಣಗಳು ಇದೇನೆ. ಈಗ ಫಲಾಪೇಕ್ಷೆ ಇಟ್ಕೊಂಡು ಜನಸೇವೆ ಮಾಡೋದನ್ನ ನಾವು ಸಾಕಷ್ಟು ನೋಡಿರ್ತೀವಿ. ಯಾವುದೋ ಒಂದು ಟಿಕೆಟ್ ಸಿಕ್ಕುತ್ತೆ ಅಂತನೋ, ಅಥವಾ ಯಾವುದೋ ಒಂದು ಪದವಿ ಸಿಕ್ಕುತ್ತೆ, ಅಥವಾ ಇನ್ನೊಂದೇನೋ ಸನ್ಮಾನ ಸಿಕ್ಕುತ್ತೆ ಅಂತ. ಆದರೆ ಯಾವುದೇ ಫಲಾಪೇಕ್ಷೆ ಇಲ್ಲದೆ, ಯಾವುದೇ ನಿರೀಕ್ಷೆಗಳಿಲ್ಲದೆ ಇಷ್ಟೊಂದು ಜನಸೇವೆ ಒಂದು ಕಳೆದ 5-6 ವರ್ಷದಿಂದ ಮಾಡ್ತಾ ಬರ್ತಾ ಇದ್ದೀರಾ. ಯಾವತ್ತಾದ್ರೂ ಏನಾದ್ರೂ ಬೇಜಾರು ಅನ್ಸಿದ್ಯಾ ಅಂತ? ಯಾಕೆ ಬೇಕಪ್ಪ, ಏನ್ ಜನರಿಂದ ಏನ್ ಸಿಗ್ತಾ ಇತ್ತು ನನಗೆ, ಈ ಜನಸೇವೆ ಯಾಕೆ ಬೇಕು, ನಮ್ಮನೆ ದುಡ್ಡನ್ನ ತಗೋಗಿ ಸಮಾಜ ಉದ್ಧಾರ ಮಾಡೋ ಅಂತ ಸ್ಥಿತಿ ಏನು ಯಾವತ್ತಾದ್ರೂ ಅನ್ಸಿದ್ಯಾ ನಿಮ್ಗೆ ಅಂತ? ಸರ್, ನಾನು 5-6 ವರ್ಷದಿಂದ ಗುರ್ತಿಸ್ಕೊಂಡಿರೋ ಅಷ್ಟೇ. ನನ್ನ ಸೇವೆ 35 ವರ್ಷದಿಂದ ನಡೀತಾ ಇರೋದು. ಈ ಕೈಯಲ್ಲಿ ಮಾಡ್ಬಿಟ್ಟು ಈ ಕೈಲಿ ತೋರಿಸ್ಕೋಬೇಕು ಅನ್ನೋದೇನೂ ಇಲ್ಲ. ನಾವು ಏನು ಮಾಡ್ಕೊಂಡು ನಾನು ಯಾರಿಗೂ ತೋರಿಸ್ಕೊಂಡಿಲ್ಲ ಸರ್. 35 ವರ್ಷ, 32ರಿಂದ 35 ವರ್ಷದಿಂದ ನನ್ನ ಸರ್ವಿಸ್ ಇದು. ಸೋಷಿಯಲ್ ವರ್ಕ್ ಮಾಡ್ತಾ ಇರೋದು, ನಾನು ಬಡವ್ರಿಗೆ ಸಹಾಯ ಮಾಡ್ತಾ ಇರೋದು. ನಾನು 500 ರೂಪಾಯಿ ನಾನು ಸಂಬಳ ತಗೊಳ್ಳೋ ಟೈಮಲ್ಲೇ 100 ರೂಪಾಯಿ ಇನ್ನೊಬ್ರಿಗೆ ದಾನ ಮಾಡ್ತಾ ಇದ್ದೆ ನಾನು. ನಿಮ್ಮಿಂದ ಸಹಾಯ ಪಡೆದವರು, ಬದುಕನ್ನ ಕಟ್ಟಿಕೊಂಡವರು ಏನ್ ಹೇಳ್ತಾರೆ ಅಂತ ನಿಮ್ಮ ಹತ್ರ ಬಂದು, ಇಲ್ಲ ಕಷ್ಟ ಅಂತ ಬಂದಾಗ ಯಾವ ರೀತಿ ಬಂದು ನಿಮ್ಮನ್ನ ಕೇಳ್ಕೊಳ್ತಾರೆ, ಆ ಸಹಾಯನ ಪಡೆದ ನಂತರ ಏನ್ ಹೇಳ್ತಾರೆ, ನಿಮ್ಗೆ ಏನ್ ಅನ್ಸುತ್ತೆ ಆ ಸಂದರ್ಭ ಅಂತ? ಸರ್, ನೀವು ಮೊದಲು ಏನು ಕೇಳಿದ್ರೆ, ನಿಮಗೆ ಇಷ್ಟು ನೀವು ಜನಗಳು ಬಂದು ಕೇಳಿದಾಗ ನಿಮ್ಗೇನು ಮಾಡಬೇಕು ಅನ್ನೋವಾಗ ಬೇಜಾರಾಗಲ್ವ ಅಂತ ನೀವು ಕೇಳಿದ್ರಿ. ಯಾಕೆ ಸರ್ ಬೇಜಾರು? ಈ ದೇಹ ಕೊಟ್ಟಿರೋದು ಅವನು, ಇನ್ನು ಯಾವಾಗ ಬೇಕಾದ್ರೂ ಕಿತ್ಕೋತಾನಲ್ವ ಸರ್. ಜನಗಳಿಂದ ಪ್ರೀತಿ ವಿಶ್ವಾಸದಿಂದ ಇರೋನೇ ಸರ್ ನಿಜವಾದ ಮನುಷ್ಯ. ಅಹಂಕಾರದಿಂದ, ದುರಹಂಕಾರದಿಂದ ನಂದು ನಾನು ಅಂತ ಮೆರೆಯವನು ಯಾವತ್ತೂ ಮನುಷ್ಯ ಆಗಕ್ಕೆ ಸಾಧ್ಯ ಅಲ್ಲ ಸರ್. ಓಕೆ, ಪ್ರಮುಖವಾಗಿ ಏನ್ ಸಹಾಯಗಳು ನಡೆದಿದೆ ಅಂತ ಸರ್ ಹುಣಸೂರು ಭಾಗದಲ್ಲಿ? ಸರ್, ನಾನು ಹುಣಸೂರು ಭಾಗದಲ್ಲಿ ನಿಮಗೆ ಹೇಳೋಕ್ಕಿಂತ ಬಾಯಿಲಿ ಇಲ್ಲಿ ನೋಡಿ ಸಿದ್ದರಾಮಯ್ಯರ ಜೊತೆನೂ ತೊಗೊಂಡಿದ್ದೀನಿ. ನಾನು ಅವ್ರ ಜೊತೆನೂ ಭೇಟಿಯಾಗಿದ್ದೀನಿ. ತುಂಬ ಪ್ರೀತಿಯಿಂದ ಡಾಕ್ಟ್ರೇಟ್ ಅವಾರ್ಡ್ ಸಿಕ್ಕಿದೆ ಅಂತ ಅವ್ರಿಗೆ ಕರೆದು ನಮ್ಮ MLA ಮಂಜುನಾಥ್ ಅವ್ರು ಕರ್ಕೊಂಡೋಗಿ ನನಗೆ ಮಾತಾಡಿಸಿ ಮುಂದ್ಗಡೆ ಅದು ಕತ್ತಲ್ಲಿ ಕೈ ಹಾಕ್ಕೊಂಡು ತೊಗೊಂಡ್ರು. ಅಷ್ಟೊಂದು ಒಳ್ಳೆ ಹೆಸರು ಕೊಟ್ಟರು ಅವರು CM ಇದ್ದಾಗ ಸಿದ್ದರಾಮಯ್ಯಗಳು. ಆಯ್ತಾ, ನೀವೇನೋ ಪ್ರಶ್ನೆ ಕೇಳಿದ್ರಿ. ಅದೇ ಸರ್, ಈಗ ಸಾಕಷ್ಟು ಜನ ಬಂದರು, ಸಹಾಯವನ್ನ ಕೇಳಿದ್ರು, ನೀವು ಸಹಾಯ ಮಾಡಿದ್ದೀರಿ. ಸೊ ಸಹಾಯ ಪಡೆದಂಥ ಜನ ಬಂದು ಏನು ಹೇಳ್ತಾರೆ ನಿಮ್ಮ ಹತ್ರ ಅಂತ, ಬದುಕನ್ನು ಕಟ್ಟಿಕೊಂಡವರ ರೆಸ್ಪಾನ್ಸ್ ಯಾವ ರೀತಿ ಇರುತ್ತೆ ಅಂತ? ಸರ್, ಅವ್ರು ಬಂದು ಏನು ಹೇಳ್ತಾರಂತ ಅಂದರೆ, ಇವತ್ತು ನಿಮ್ಮ ಮನೆ ನಮಗೆ ಕಟ್ಕೊಟ್ರಿ, ಸಹಾಯ ಮಾಡಿಕೊಟ್ರಿ, ಲೆಕ್ಕನೇ ನೋಡಿಲ್ಲ, ನಮಗೆ ಟೈಲ್ಸ್ ಬೇಕು ಅಂದ್ರೆ ಕೊಡಿಸಿದ್ರಿ, ಮನೆ ಕಟ್ಕೊಟ್ರಿ, ಮತ್ತು ಕೆಲಸ ನಿಂತ್ಕೊಂಡು ಮಾಡಿಸ್ಕೊಟ್ರಿ. ಇವತ್ತು ನೀವು ಇರೋದಕ್ಕೆ ನಾವು ಮನೆಯಲ್ಲಿ ಜೀವನ ಮಾಡ್ತಾಯಿದ್ದೀವಿ. ಒಂದೊತ್ತು ಗಂಜಿ ಆದರೂ ಕೊಡ್ಕೊಂಡು ನಾವು ಈ ಥರ ಮಾಡ್ತಾಯಿದ್ವಿ. ಈಗ ಕೆಲವರು ಭಾಳ ದೇವಸ್ಥಾನಗಳು, ಈಗ ಸನ್ನಿಮಾತ್ ಮುಂದೆ ಇರ್ಬೋದು, ಮತ್ತು ಇವರು ಬೇರೆ ಬೇರೆ ದೇವಸ್ಥಾನಗಳು ನಮ್ಮ ಜಾತಿ ಕಟ್ಕೊಂಡು ಹೋಗಿಲ್ಲ ಸರ್. ಈಗ ಅವ್ರು ಏನು ನನ್ನ ಕಡೆಯಿಂದ ಸಹಾಯ ತೊಗೊಂಡಾರೋ ಅವ್ರು ಬಂದು ಇಷ್ಟೇ ಹೇಳೋದು, ಅವತ್ತು ನಾನು ಒಳ್ಳೊಳ್ಳೆಯವ್ರ ಹತ್ರ ಹೋದೋ ನಮ್ಗೆ ಯಾರೂ ಸಹಾಯ ಮಾಡಿಲ್ಲ,
ನೀವು ಬಂದ ತಕ್ಷಣ ನಾನು ಏನು ಹಿಂದೆ ಮುಂದೆ ಏನು ಯೋಚನೆ ಮಾಡಿಲ್ಲ, ಏನು ಬೇಕು ಕೇಳಿದ್ರೆ ಇಂಥದ್ದು ಬೇಕು, ಹೋಗ್ಲಿ ಇವತ್ತೇ ಬರ್ತದ ಅಂತ ಕೇಳಿದ್ರೆ ಇದು ಮಾಡಿದ್ರಿ ಸರ್, ನಿಮ್ಗೆ 5,000 ಇಟ್ಕೊಳ್ಳಿ ಅಂತ ಇದನ್ನ ಆಶೀರ್ವಾದ ಮಾಡ್ಬಿಟ್ಟು ನನ್ನ ಗುರಿನೇ ಅಷ್ಟು ಸರ್. ಎಲ್ಲ ಸಹಾಯ ಮಾಡ್ಲಿಕ್ಕೆ ಹಣ ಅನ್ನೋದು ಬೇಕು. ಶುಕೂರ್ ಅವರು ಆ ಹಣನ ಯಾವ ರೀತಿ ಸಂಪಾದನೆ ಮಾಡ್ತಾರೆ, ಸೊ ಅದ್ರಲ್ಲಿ ಹೆಂಗೆ ಜನರಿಗೆ ಅನ್ಸ್ತೀರಾ, ಏನು ಮೂಲ ಬಿಸ್ನೆಸ್ ನಿಮ್ದು, ಈ ತರ ಕೆಲವೊಂದು ಪ್ರಶ್ನೆಗಳಿದೆ. ನಿಮ್ಮ ಮೂಲ ಬಿಸ್ನೆಸ್ ಏನು ಸರ್? ನನ್ನ ಮೂಲ ಬಿಸ್ನೆಸ್ ನಾನು ನೋಡಿ ಸರ್, ನಾನು ಫಸ್ಟು ಕುಲ್ಮೆ ಕೆಲಸ ಮಾಡೋನು. ನಂದು ಕುಲ್ಮೆ ಇದೆ. ಕುಲ್ಮೆ ಅಂತ ಅಂದರೆ ಮರಗಾಡಿ, ನೇಗಿಲುಗಳು, ರಿಜ್ಜು, ಕುಂಟೆ, ತಾಳು, ರೈತರುಗಳಿಗೆ ಬೇಕಾದ ಪದಾರ್ಥಗಳು ನಾನು ತಯಾರಿಸಿದೆ. ಆಮೇಲೆ ಟಿಂಬರ್ ಮರ್ಚೆಂಟ್ ಸರ್, ಮರಕ್ಕಿಳಿದೆ, ಮರದ್ದು ನಡೀತಾ ಇದೆ. ಮೂರನೇದು ಬಿಲ್ಡಿಂಗ್ ಕಾಂಟ್ರಾಕ್ಟರ್ ಸರ್, ಬಿಲ್ಡಿಂಗ್ ಕಾಂಟ್ರಾಕ್ಟ್ ಮಾಡಿಸ್ತೀನಿ. ಎಷ್ಟೋ ಮನೆಗಳು ಮಾಡಿಸಿದ್ದೀನಿ. ಅದರಲ್ಲಿ ಎಷ್ಟೋ ಫ್ರೀಗಳು ಮನೆಗಳು, ಬಡವ್ರ ಮನೆಗಳಿಗೆ 4 ಲಕ್ಷ 5 ಲಕ್ಷ ನನ್ನ ಕೈಯಿಂದಾನೆ ಖರ್ಚು ಮಾಡಿ ನಾನು ಮಾಡಿ ಕೊಟ್ಬಿಟ್ಟು ಬಂದ್ಬಿಟ್ಟಿದ್ದೀನಿ. ಅದರಲ್ಲೊಂದು ಒಳ್ಳೆ ಹೆಸರು ಕೊಟ್ಟವ್ರೆ ಜನಗಳು, ಆಯಿತಾ. ನನ್ನ ಬಿಸ್ನೆಸ್ ಇದೆ ಸರ್, ಆರಂಭ ಮಾಡ್ತೀನಿ, ಆರಂಭ ಇದೆ. ಜಮೀನು ತೋಟ ಮಾಡಿದ್ದೀನಿ, ಅದರಲ್ಲಿ ಒಂದು 34 ಲಕ್ಷ ವರ್ಷಕ್ಕೆ ಬರುತ್ತೆ ನನಗೆ. ಆಮೇಲೆ ಮಕ್ಕಳಿಗೆ ಅವ್ರವ್ರ ದುಡಿಮೆ ಅವ್ರವ್ರಿಗೆ ಹಾಕ್ಕೊಟ್ಬಿಟ್ಟಿದ್ದೀನಿ. ಅವ್ರಿಗೆ ಅಂಗಡಿ, ಅವ್ರಿಗೆ ಮನೆ, ಅವ್ರಿಗೆ ತಿರುಗಾಡೋಕೆ ಕಾರ್ ಬೇಕು, ಬೈಕ್ ಬೇಕು, ಅವ್ರೇನು ನನ್ನ ಹತ್ರ ಬಂದು ಕೇಳಬೇಡ್ದು ಆ ಥರ ಅವ್ರಿಗೆ ಒಂದು ದಾರಿ ತೋರಿಸಿ ಕೊಟ್ಬಿಟ್ಟಿದ್ದೀನಿ. ಅವ್ರವ್ರ ಕಾಲಲ್ಲಿ ನಿಲ್ಲಿಸ್ಬಿಟ್ಟಿದ್ದೀನಿ. ಮಿಕ್ಕಿದ್ದು ನನಗೆ ಏನೇ ಬರಲಿ ಸರ್, 2,000 ನಾನು ಸಂಪಾದನೆ ಮಾಡೋದನ್ನ ನಾನು 1,000 ಆದ್ರೂ ನಾನು ದಾನ ಮಾಡಲೇಬೇಕು, ಇಲ್ಲಾಂದ್ರೆ ನನಗೆ ನಿದ್ದೆ ಬರಲ್ಲ. ಮನೆಯವ್ರು ಏನ್ ಹೇಳ್ತಾರೆ ಅಂತ, ಮನೆಯವ್ರು ಏನಿಲ್ಲ, ಮಕ್ಳುಗಳು ಏನ್ ಹೇಳ್ತಾರೆ ಅಂತ, ಅಪ್ಪ ಯಾಕೆ ಇಷ್ಟೆಲ್ಲ ದುಡ್ಡಿಂಗ್ ವೇಸ್ಟ್ ಮಾಡ್ತೀಯಾ, ಏನು ಉಪಯೋಗ ಅದರಿಂದ ಅಂತ ಏನಾದ್ರು ಕೇಳ್ತಾರೆ? ನನ್ನ ಮಕ್ಕಳೇ ಆಗ್ಬಿಡ್ಲಿ ಸರ್, ನನ್ನ ಹೆಂಡತಿನೇ ಆಗ್ಬಿಡ್ಲಿ ಸರ್, ಇದುವರೆಗೂ ಅವ್ರು ಹೇಳೋದಿಷ್ಟೇ ಏನಂತ ಅಂದರೆ, ನೀವು ಏನೇ ದಾನ ಮಾಡಿ, ಏನೇ ಒಳ್ಳೇದು ಮಾಡಿ, ಅವ್ರ ಆಶೀರ್ವಾದದಿಂದ ನಿಮಗೆ ಆಯುಸ್ಸು ಆರೋಗ್ಯ ದೇವ್ರು ಚೆನ್ನಾಗಿ ಕೊಟ್ಟವನಲ್ಲ, ಅದೇ ಸಾಕು ನಮಗೆ. ಅದಕ್ಕಿಂತ ದೊಡ್ಡ ಭಾಗ್ಯ ಏನಿಲ್ಲ. ನೀವು ಏನು ಬೇಕಾದರೂ ಮಾಡಿ, ಒಳ್ಳೆ ಕೆಲಸ ಮಾಡಿ ಅಂತ ನನ್ನ ಹೆಂಡತಿನೂ ಅಷ್ಟೇ ಹೇಳೋದು, ನಮ್ಮ ಮಕ್ಕಳು ಅಷ್ಟೇ ಹೇಳೋದು. ಇದುವರೆಗೂ ಯಾಕೆ ಮಾಡ್ತಾ ಇದ್ದೀರ ಅಂತ ನಾನು ಕೇಳೇ ಇಲ್ಲ ನನ್ನ ಹೆಂಡತಿ ಮಕ್ಕಳು. ಸರ್, ನನ್ನ ಜೀವಮಾನದಲ್ಲೂ ನಾನು ರಾಜಕೀಯ ಅನ್ನೋದೇ ನಾನು ಆಸೆ ಪಟ್ಟಿಲ್ಲ ಸರ್. ನನಗೆ ರಾಜಕೀಯ ಅನ್ನೋದು ನನಗೆ ಇಷ್ಟ ಇಲ್ಲ. ಏನಕ್ಕೆ ಅಂತ ಅಂದರೆ, ನಮ್ಮ HP ಮಂಜುನಾಥ್ MLA ಅವರು ಅವ್ರ ಹತ್ರ ನಾನು ಒಂದು ಕಾಂಗ್ರೆಸ್ಸಿಂದ ಒಂದು ಟಿಕೆಟ್ ಕೇಳಕ್ಕೆ ಹೋಗಿದ್ದೆ ನಾನು ಕೌನ್ಸಿಲರ್ ಎಲೆಕ್ಷನಲ್ಲಿ. ಅವರು ಒಂದೇ ಮಾತು ಏನು ಹೇಳಿದ್ರು ಗೊತ್ತಾ, ನಿನಗೆ ಕೌನ್ಸಿಲರ್ ಎಲೆಕ್ಷನ್ ಅಲ್ಲಪ್ಪ, MLA ಎಲೆಕ್ಷನ್ ನಿಂತ್ಕೊಳ್ಳೋಕೆ ಕೆಪಾಸಿಟಿನೂ ಇದೆ. ಒಂದು ಕೆಲಸ ಮಾಡು, ನಿನ್ನ ಮನೆಯಲ್ಲಿ ಹೆಂಡತಿ ಮಕ್ಕಳು ನೆಮ್ಮದಿಯಾಗಿ ಇದ್ದಾರೆ, ಅವ್ರಿಗೆ ಮನೆಯಲ್ಲಿ ನೆಮ್ಮದಿಯಾಗಿರೋಕೆ ಕೊಡು. ಅದು ಬಿಟ್ಟು ನೀಗ ಒಳ್ಳೆ ಹೆಸರಿದೆ, ರೈತರುಗಳಲ್ಲಿ ಒಳ್ಳೆ ಹೆಸರು ಇದೆ, ರೈತರುಗಳಲ್ಲಿ ಒಳ್ಳೆ ಹೀರೋ ಆಗಿದೆಯಾ, ಅದಕ್ಕಿಂತ ದೊಡ್ಡದು ಹೆಸರು ಏನು ಬೇಕು? ನೀನು ರಾಜಕೀಯನೇ ಬೇಡ ನಿನಗಪ್ಪ. ರಾಜಕೀಯ ಅಷ್ಟು ಕೆಟ್ಟದ್ದು ಯಾವುದೂ ಇಲ್ಲ. ಯಾಕೆಂದರೆ ಮನೆಯಲ್ಲಿರೋ ಹೆಂಡತಿ ಮಕ್ಳಿಗೂ ಬೀದಿಗೆ ತಂದು ಹಾಕ್ತಾರೆ. ರೋಡ್ ರೆಡಿ ಮಾಡಿಸಿದ್ರು ಬೈತಾರೆ, ರೋಡ್ ರೆಡಿ ಮಾಡಿಸಿಲ್ಲ ಅಂದ್ರೂ ಬೈತಾರೆ. ಚಿರಾಂಡಿ ಕ್ಲೀನ್ ಮಾಡಿಸಿದ್ರು ಬೈತಾರೆ, ಕ್ಲೀನ್ ಮಾಡಿಸಿಲ್ಲ ಅಂದ್ರೂ ಬೈತಾರೆ. ಲೈಟ್ ಹಾಕ್ಸಿದ್ರು ಬೈತಾರೆ, ಲೈಟ್ ಹಾಕ್ಸಿಲ್ಲ ಅಂದ್ರೂ ಬೈತಾರೆ. ಎಲ್ಲರಿಗೂ ಬೈತಾರೆ. ಅದು ಯಾಕೆ ಬೇಕು ನಿನಗೆ? ಆವತ್ತೇ ನಾನು ಮಂಜುನಾಥ್, ನಮ್ಮ HP ಮಂಜುನಾಥ್ ಅವರು, ನಮ್ಮ ಪ್ರಾಣ ಅವರು, ಅವ್ರಿಗೆ ಒಂದೇ ಒಂದು ಮಾತು ಹೇಳಿದ್ದು ಅವ್ರ ಮನೆಯಲ್ಲಿ, ನಾನು ಇದೇ UP ಬೇರೆನೇ, ನಾನು ಕೌನ್ಸಿಲರ್ ನಾನು ಟಿಕೆಟ್ ಕೇಳಕ್ಕೆ ಹೋಗಿದ್ದೆ ಅಂತ ನಾವು ಆವತ್ತೇ ತೆಗೆದಿರೋದು. ಇನ್ನು ಮುಂದಕ್ಕೆ ಆ ಸಪೋರ್ಟಿಂಗ್ ಟೈಮಲ್ಲಿ ಕೌನ್ಸಿಲರ್ ಎಲೆಕ್ಷನ್ ಮತ್ತು ಅವ್ರಿಗೆ ಏನು ಸಪೋರ್ಟ್ ಮಾಡಬೇಕು ಅದನ್ನು ನಾವು ಮಾಡ್ತೀವಿ. ಈಗ MLA ಎಲೆಕ್ಷನ್ ನಡೀತು, ಆ ಟೈಮಲ್ಲಿ ನಾವು ಏನು ಬೇಕು ಅದು ಮಾಡ್ತೀವಿ. ಅದೊಂದು ದಿವಸ ಮಾಡ್ತೀವಿ, ಅದು ನಮ್ಮ ಪಾಡಿಗೆ ನಾವು ಇರ್ತೀವಿ. ಒಂದು ಜನಸೇವೆ ಕೇವಲ ಹುಣಸೂರಿಗೆ ಮಾತ್ರ ಸೀಮಿತವಾಗಿದೆಯಾ, ಅಥವಾ ಹುಣಸೂರನ್ನ ದಾಟಿ ಬೇರೆ ಜಿಲ್ಲೆಗಳಲ್ಲಿ, ಬೇರೆ ತಾಲೂಕುಗಳಲ್ಲಿ ಜನ ಸಹಾಯ ಕೇಳ್ಕೊಂಡು ಬಂದಿರೋದುಂಟು, ನೀವು ಸಹಾಯ ಮಾಡಿರೋದು ಉಂಟಾ ಅಂತ? ಸರ್, ಹುಣಸೂರು ಜನ ಅಂತ ಅಂದಾಗ, ನಾನು ಹುಣಸೂರಲ್ಲಿ ಹುಟ್ಟಿ ಹುಣಸೂರಲ್ಲೇ ನನ್ನ ಬೀದಿಲ್ಲೇ ನಾನು ಸಂಪಾದನೆ ಮಾಡಿ ನನ್ನ ಬೀದಿಲ್ಲೇ ತಿಂತಾ ಇದ್ದೀನಿ ಅಂತ ನಾನು ಬರೀ ನಾನು ಹುಣಸೂರಲ್ಲೇ ಮಾಡ್ಬೋದಾಯ್ತು. ನಾನು ಇಡೀ ಊರವರು, ಕರ್ನಾಟಕನೇ ಇರ್ಬೋದು, ಜಿಲ್ಲೆನೇ ಆಗಿರ್ಬೋದು, ತಾಲೂಕೇ ಆಗಿರ್ಬೋದು, ಎಲ್ಲ ಕಡೆಯಿಂದ ನಾನು ಸಂಪಾದನೆ ಮಾಡ್ತಾ ಇದ್ದೀನಲ್ಲ. ನಾನು ಯಾಕೆ ಬರೀ ಹುಣಸೂರ್ದೇ ಅಂತ ಮಾಡಬೇಕು? ಎಲ್ಲ ಕಡೆ ತಾಲೂಕಿನ ಮಾಡಬೇಕು. ಯಾಕೆಂದ್ರೆ ನಾನು ಬರೀ ಹುಣಸೂರಲ್ಲಿ ಸಂಪಾದನೆ ಮಾಡ್ತಾ ಇಲ್ವಲ್ಲ, ಹೊರಗಡೆ ಸಂಪಾದನೆ ಮಾಡ್ತಾ ಇದ್ದೀನಲ್ಲ ಸರ್. ಹೊರಗಡೆ ಜನ ಬಂದರೆ ನಾನು ಯಾರು ಕಳ್ಸೋಕೆ ವಾಪಸ್ಸು? ನನ್ನ ಉದ್ದೇಶ ಇಲ್ಲ ಅದು. ಹೊರಗಡೆ ತುಂಬ ಜನ ಬರ್ತಾರೆ, ತುಂಬ ದೂರದಿಂದ ಬಂದವ್ರೆ. ನಿಮ್ಗೆ ತೃಪ್ತಿ ಕೊಟ್ಟಂತ ಜನಸೇವೆ ಯಾವುದು ಅಂತ ಹಲವಾರು ಮಾಡಿದ್ದೀರಾ, ಆದ್ರೆ ಪ್ರತಿ ಬಾರಿ ನೆನಪಾಗುವಂತ ಒಂದೇ ಒಂದು ನೆನಪಲ್ಲಿ ಉಳ್ಕೊಳ್ಳುವಂತ ಸೇವೆ ಅಂದ್ರೆ ಯಾವ್ದನ್ನ ಈ ಸಂದರ್ಭ ನೆನಪಿಸ್ಕೊಳ್ತೀರಾ ಅಂತ? ಸರ್, ಇದ್ರಲ್ಲಿ ಏನೇನು ನೆನಪಿಸ್ಕೊತೀನಿ ಅಂತ ಅಂದ್ರೆ, ಮೊದಲನೇದು 1 ಪಾಯಿಂಟ್ ಏನಂದ್ರೆ, ನಾನು ಏನು ಮಾಡಿದ್ರು ನನ್ನ ಹೆಂಡತಿ ಮಕ್ಕಳು ನನಗೆ ಮಾಡ್ತಾರ ಸರಿ ಇಲ್ಲ ಅಂತ ನನಗೆ ಕೇಳಕ್ ಬರಲ್ವಲ್ಲ, ಅದು ಮೊದಲನೇದು ನೆನಪು ನನಗೆ. ಅದು ನನ್ನ ಹೆಂಡತಿ ಮಕ್ಕಳು ನೀವು ಯಾಕೆ ಮಾಡ್ತಾ ಇದ್ದೀರಾ, ನೀವು ಯಾಕೆ ಕೊಡ್ತಾ ಇದ್ದೀರಾ ಅಂತ ಕೇಳಕ್ಕೆ ಬರಲ್ವಲ್ಲ, ಅದೇ ನನಗೆ ಮೊದಲನೇದು ನೆನಪು ಅಂತ ಅಂದ್ರೆ ಅದೇನೆ. ಎರಡನೇದು ಸರ್, ಮೆಡಿಕಲಲ್ಲಿ ಯಾರಾದರೂ ಒಂದು ಪೇಷಂಟ್ ಇದ್ದಾರೆ ಅಂದಾಗ
ನನಗೆ ಅವ್ರಿಗೆ ನೋಡ್ಕೊಂಡಿರೋಕ್ಕಾಗೋದಿಲ್ಲ. ಈಗಲೂ ತಿಂಗಳಿಗೆ ಹೋಗಿ ನೋಡಿ ಮೆಡಿಕಲಲ್ಲಿ ಕೇಳಿ 30,000 ಬಿಲ್ ಆಗುತ್ತೆ, 40,000 ಬಿಲ್ ಆಗುತ್ತೆ, ತಿಂಗಳು ಕಟ್ತೀವಿ. ಅವ್ರಿಗೆಲ್ಲ ಮಾಡಿದ್ರೆ ಅದೇ ನನಗೆ ನೆನಪು ಸರ್, ಅದೇ ನನಗೆ ನನ್ನ ಗುರಿ, ಅದೇ ನನಗೆ ತೃಪ್ತಿ, ಅದೇ ನನಗೆ ಸಂತೋಷ. ಮಾಡಬೇಕು. ಮುಂದೆ ಏನು ಕನಸುಗಳು ಶುಕೂರ್ ಅವ್ರದ್ದು? ಕನಸುಗಳೇನು ಇಲ್ಲ ಸರ್, ನಂದು ನನ್ನ ಜೀವ ಇರೋ ಗಂಟ, ನನ್ನ ಆರೋಗ್ಯ ಇರೋ ಗಂಟ, ನಾನು ಇರೋ ಗಂಟ ಬಡವ್ರ ಸೇವೆ ಮಾಡಬೇಕು, ರೈತರ ಹಿಂದೆ ನಾನು ಇರಬೇಕು ಅಷ್ಟೇ. ಓಕೆ, ಮೊದಲನೇ ಸೇವೆ ಫಸ್ಟ್ ನಿಮ್ಮ ಹತ್ರ ಸಹಾಯ ಕೇಳ್ಕೊ ಬಂದವ್ರು ಯಾರು? ಅವತ್ತು ಏನ್ ಸಹಾಯನ ಮಾಡಿದ್ರಿ? ಮೊದಲನೇ ಸೇವೆ ಮಾಡ್ಕೊಂಡು ಬಂದಿದೆ ಅಂತ ಅಂದ್ರೆ ಸರ್, ಒಂದು ಹೆಣ್ಮಗುದು ಮದ್ವೆ, ತುಂಬಾ ಬಡವ್ರ ಹೆಣ್ಮಗು. ಆ ಮದ್ವೆಗೆ ನೋಡಕ್ಕೆ ಬಂದ್ರು. ಅದು ನೋಡಕ್ ಬರ್ಬೇಕಾದ್ರೆ ಏನಾಗಾಯ್ತು ಅಂದ್ರೆ ಸರ್, ಅವ್ರ ಮನೆಯಲ್ಲಿ ಪಾಪ ಅವ್ರು ಬಂದಿರೋರಿಗೆ ಟೀ ಮಾಡ್ಕೊಡಕ್ ದುಡ್ಡಿಲ್ಲ. ಅವ್ರಿಗೆ 2 ಕಡೆಯಿಂದಾನು ಅಪ್ಪೇನ್ ತಗೊಂಡೆ ನಾನು. ಏನಪ್ಪ ನಿಮ್ಗೆ ರಾಜ್ ಇದೆ? ನಿಮ್ಗೆ ಏನ್ ರಾಜ್ ಇದೆ? ಮಾಡ್ತೀವಿ. ನೀವು ಮಾಡ್ತೀರಾ? ಸರಿ ಆಯ್ತು. ಇವತ್ತು ಸಂಜೆನೆ ಮದ್ವೆ ಅಂದೆ, ಇವತ್ತೇ ಮದ್ವೆ ಅಂದೆ. ಮೊದಲನೇದು ನಂದು ಅವತ್ತು ನನಗೆ ಮನ್ಸು ಅವತ್ತಿಂದ ನಾನು ಮಾಡಬೇಕು ಅನ್ನೋದು ಬಂದಿದೆ ಏನಂತಂದ್ರೆ, ಅವತ್ತು ಬಂದ್ರು ನೋಡೋಕ್ಕೆ ಅವತ್ತೇ ನಿಂತ್ಕೊಂಡು ನಾನು ಅವತ್ತೊಂದು ದಿವಸ ಹೆಚ್ಚು 80,000 1 ಲಕ್ಷ ಖರ್ಚಾಗಿರ್ಬೋದು ಅಷ್ಟೇನೆ. ಒಂದು ಮೊದಲನೇದು ಮಾಡಬೇಕಾದ್ರೆ 80,000 1 ಲಕ್ಷ ಅವತ್ತು ಖರ್ಚಾಗಿರ್ಬೋದು. ಪ್ರತಿಯೊಂದು ಆ ಹುಡುಗಿಗೂ ಬಟ್ಟೆ, ಇವ್ರಿಗೂ ಬಟ್ಟೆ, ಪಂಚಾಬಿರು ಏನು ಬೇಕು ಅವತ್ತು ಮದುವೆ ಮಾಡಿ ನಾನು ಅವ್ರಿಗೆ ಜೋಡಿ ಮಾಡಿ ಕಳಿಸ್ತೆ ನೋಡಿ. ಆವತ್ತೇ ನನ್ನ ಮನಸ್ಸು ಹೇಳಿದ್ದು ನಾನು ಇನ್ನೂ ಜಾಸ್ತಿ ಮಾಡಬೇಕು. ಸೊ ಒಂದು ಮದುವೆ ಪ್ರೇರಣೆ ಆಯ್ತು. ಯಾವ ಬಡ ದಂಪತಿಗಳು ಮದುವೆ ಮಾಡ್ಲಿಕ್ಕೆ ಕಾಸಿಲ್ಲ ಅಂತೇಳಿ ಶುಕೂರ್ ಅವ್ರ ಹತ್ರ ಬಂದು ಕೇಳ್ತಾರೆ ಸಹಾಯ ಬೇಕು ಅಂತ. ಆ ಸಂದರ್ಭ ಮನ ಮಿಡಿದಂತ ಶುಕೂರ್ ಅವರು ಆ ಒಂದು ಮದುವೆಯನ್ನ ಮಾಡ್ತಾರೆ. ಅಲ್ಲಿಂದ ಆರಂಭವಾದಂತ ಇವರ ಜನಸೇವೆ ಇವತ್ತು ಸಹ ಮುಂದುವರೆದಿದೆ. ಒಂದು ವೇಳೆ ಈ ಸಮಾಜ ಸೇವೆಯನ್ನ ಗುರುತಿಸಿ ಯಾವುದಾದರೂ ರಾಜಕೀಯ ಪಕ್ಷ ಬನ್ನಿ ಅಬ್ದುಲ್ ಶುಕೂರ್ ಅವರೇ ಎಲೆಕ್ಷನ್ ಬನ್ನಿ ಜನಸೇವೆ ಮಾಡಿ ಅಂತೇಳಿ ಟಿಕೆಟ್ ಅನ್ನ ಏನಾದ್ರು ಕೊಡ್ತೀನಿ ಅಂತ ಮುಂದೆ ಬಂದೆ, ಅಬ್ದುಲ್ ಶುಕೂರ್ ಅವರು ರಾಜಕಾರಣಕ್ಕೆ ಹೋಗ್ತಾರಾ ಅಂತ? ಸರ್, ನನಗೆ ರೈತರ ಕಡೆಯಿಂದಾನೇ ಬಿ ಫಾರಂ ನನಗೆ ಕೊಡಕ್ಕೆ ರೆಡಿ ಆಗಿದ್ರು ಸರ್. ರೈತರುಗಳಿಂದಾನೆ MLA ಎಲೆಕ್ಷನ್ಗೆ ಬಿ ಫಾರಂ ರೆಡಿ ಆಗಿಬಿಟ್ಟಿತ್ತು. ನಮ್ಮ ಮಂಜುನಾಥ್ ಅವರು ಅಳ್ಳಪುರ ಇವರು ಅದೇ ರಾಜ್ಯಾಧ್ಯಕ್ಷರು ಮಂಜಾಣವರು ನನಗೆ ಆಲ್ರೆಡಿ ನನಗೆ ಬಿ ಫಾರಂ ರೆಡಿ ಮಾಡಿಬಿಟ್ಟಿದ್ರು MLA ಎಲೆಕ್ಷನ್ಗೆ. ನಾನು ಆಗಲೇ ಕೈ ಮುಗಿದೆ. ನನಗೆ ರಾಜಕೀಯನೇ ಬೇಡ, ನನಗೆ ಬೇಡದಿರೋಗಳು, ನನಗೆ ಬೇಡಕ್ಕೆ ಬೇಡ. ಮುಂದೆ ಯಾರು ಕರೆದ್ರು ಇಷ್ಟೇ ಹೇಳೋದು ಸರ್, ಸೇವೆ ಮಾಡಬೇಕಾಡಿ ಬಂದು ಸೇವೆ ಮಾಡ್ತೀನಿ, ಮಾತ್ರ ರಾಜಕೀಯ ಬರೋಲ್ಲ ಅಂತಾನೆ ಹೇಳೋದು. ಈಗಲೂ ಅಷ್ಟೇ, ಆಗಲೂ ಅಷ್ಟೇ. ಇನ್ನು ಮುಂದೆ ನಾನು ರಾಜಕೀಯ ಹೋಗೋದಂತೂ ಈಗಲೂ ನನಗೆ ಕೌನ್ಸಿಲರ್ ಎಲೆಕ್ಷನ್ಗೆ ಒಂದು 2-3 ಇಯರ್ದಿಂದ ನಿಂತ್ಕೊಳ್ಳಿ ಅಂತವ್ರೆ. ನಾನು ಬೇಡ ಅಂತ ನನ್ನ ಹಿಂದೆ ಹೆಚ್ಚಿಗೆ. ಕೊನೆಯದಾಗಿ ಸರ್ ಏನು ಹೇಳ್ತೀರಾ? ಸಾಕಷ್ಟು ಜನ ದುಡ್ಡಿಟ್ಟಿದ್ದಾರೆ, ಸಾಕಷ್ಟು ಜನ ಶ್ರೀಮಂತರಿದ್ದಾರೆ, ಅಂಥವ್ರಿಗೆಲ್ಲ ಏನು ಹೇಳ್ತೀರಾ ಅಂತ? ಸರ್, ಏನಿದೆ ಗೊತ್ತಾ ಸರ್, ಯಾರೋ ದುಡ್ಡಿಟ್ಟವ್ರೆ, ಯಾರೋ ಬಂಗ್ಲೆ ಕಟ್ಟವ್ರೆ, ಯಾರೋ ಕಾರಲ್ಲಿ ತಿರ್ತಾರೆ, ಅವ್ರದ್ದು ನಮಗೆ ಬೇಕಾಗಿಲ್ಲ ಅವತ್ತು. ಯಾಕೆ ಅಂತ ಅಂದರೆ ನಾವು ಮಾಡಿದ್ದು ನಾವು ನಮ್ಮ ಜೊತೆಯಲ್ಲೇ ಬರುತ್ತೆ ಹೊರತು ಯಾವುದೂ ಬರಲ್ಲ. ನಾವು ಈಗ ಪುನೀತ್ ರಾಜ್ಕುಮಾರ್ ಅವರು ಮಾಡಿದ್ರಲ್ಲ ಸರ್, ಅವ್ರ ಹೆಸರು ಇತ್ತಾ? ಅವ್ರು ಸತ್ ಮೇಲೆ ತಾನೇ ಹೆಸರು ಬಂದಿದ್ದು ಪುನೀತ್ ರಾಜ್ಕುಮಾರ್ ಅವ್ರದ್ದು. ಅವ್ರು ಮಾಡಿರೋದಕ್ಕೆ ದುಡ್ಡು ಮಡಗಿರೋರಿಗೆ ಹೋಗಿ ನಾವು ಮಾಡಿ, ನೀವು ನಾನು ಮಾಡ್ತಾ ಇದ್ದೀನಿ ನೀನು ಮಾಡು ಅಂತ ಅವ್ರೆ ನಿನ್ನ ತೀಟೆ ಬಿದ್ದಿದೆಪ್ಪ, ನೀನು ಮಾಡು, ನಾನು ಯಾಕೆ ಮಾಡೋಣ ಅಂತಾರೆ. ನನ್ಗೆ ಅವಶ್ಯಕತೆ ಇಲ್ಲ ಅವ್ರದ್ದು. ಅವ್ರು ಮಾಡಿದ್ರೆ ಅವ್ರ ಫಲ ತಗೊಳ್ತಾರೆ. ಇಲ್ಲ ಮಾಡಿದ ಮರ ಗಿಡ ಹಾಕಿ ಬೆಳೆದ್ರೆ ತಾನಲ್ವ ಸರ್ ಫಲ ಕೊಡೋದು. ಹಾಗೆ ಬಿಡ್ಬಿಟ್ರೆ ಸತ್ತಾಯ್ತದೆ. ಅದೇ ಥರ ದುಡ್ಡಿರೋರು ಅಷ್ಟೇ, ಬಡವ್ರ ಸೇವೆ ಮಾಡ್ಬೇಕು ಸರ್, ಬಡವ್ರ ಸೇವೆ ಮಾಡಬೇಕು, ಬಡವ್ರಿಗೆ ಹತ್ರಕ್ಕೆ ತೊಗೊಂಡೋಗ್ಬೇಕು. ಯಾರ್ದು ಆರೋಗ್ಯ ಇಲ್ಲ ಕೆಟ್ಟೋಗಿದೆ, ಇಲ್ಲ ಬಡವ್ರ ಮದುವೆನೇ ಇರ್ಬೋದು, ಇಲ್ಲ ಎಲ್ಲೋ ಏನೋ ಒಂದು ಪ್ರಾಬ್ಲಮ್ ಇದ್ದೇ ಇರುತ್ತೆ ಸರ್. 60% ಜನಗಳಿಗೆ ಆ ಪ್ರಾಬ್ಲಮ್ ಇದ್ದೇ ಇದೆ. ಮನುಷ್ಯಂದು ನಿಜವಾದ ರೂಪ, ನಿಜವಾದ ಮನುಷ್ಯನಲ್ಲಿ ಏನಿದೆ ಅಂತ ನೋಡಬೇಕು ಅಂತ ಅಂದ್ರೆ ಸರ್,
ಬೆಳಗ್ಗೆ ಹೊತ್ತು ಡೈಲಿ ಒಂದು ರೌಂಡು ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಬರಬೇಕು ಸರ್. ಬೆಳಗ್ಗೆ ಹೊತ್ತು ಡೈಲಿ ಒಂದು ರೌಂಡ್ ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಬಂದರೆ ಅಲ್ಲಿ ರೋಗಿಗಳ ಹತ್ರ ಒಬ್ಬೊಬ್ರು 10 ರೂಪಾಯಿ ಟ್ಯಾಬ್ಲೆಟ್ಗಳಿಗೆ ದುಡ್ಡು ಇರೋಕ್ಕಿಲ್ಲ, 10 ರೂಪಾಯಿ ಒಂದೊಂದು ಟ್ಯೂಬ್ ತೊಗೊಳಕ್ಕೆ ದುಡ್ಡು ಇರೋಕ್ಕಿಲ್ಲ. ಅವ್ರಿಗೆ ನೋಡ್ಬಿಟ್ಟು ನಾವು ದುಡ್ಡು ಮಡಗಿರೋರು ಕಲಿಬೇಕು ಸರ್. ನಾವು ಇನ್ನೊಬ್ರಿಗೆ ಹೇಳೋಕ್ಕಾಗಲ್ಲ ಸರ್. ಅವ್ರು ನೋಡ್ಬಿಟ್ಟು ಅವ್ರು ಮಾಡ್ಬೇಕಷ್ಟೇ, ಅವ್ರ ಮನಸ್ಸಿಂದ ಬರಬೇಕು. ನೀವು ಮಾಡಿ ಅಂತ ನಾನು ಹೇಳಿದ್ರೆ ನಿನ್ಗೆ ಯಾಕಪ್ಪ? ತೃಪ್ತಿ ಇದೆಯಾ ಸರ್ ಫೈನಲಿ ನಿಮ್ಮ ಜನಸೇವೆ? ದಿನ ಮಲಗಬೇಕಾದ್ರೆ ಆತ್ಮತೃಪ್ತಿ ಇದೆಯಾ? ನಾನು ಮಾಡ್ತಾ ಇರೋಂಥ ಕಾರ್ಯ ನಿಜಕ್ಕೂ ನನಗೆ ತೃಪ್ತಿ ಕೊಟ್ಟಿದೆ ಅಂತ ಅನಿಸಿದ್ಯಾ? ಸರ್ ನಿಜ ಹೇಳಬೇಕು ಅಂತಂದ್ರೆ ಇವತ್ತು ನಾನು ಆರಾಮಾಗಿ ನಾನು ಹೋಗಿ ಮಲಗ್ತಾ ಇದ್ದೀನಿ ಅಂತ ಅಂದರೆ ಒಂದು ನನ್ನ ತಂದೆ ತಾಯಿ ಆಶೀರ್ವಾದ ಇದೆ ಸರ್. ಎರಡನೇದು ಬಿಡಿ ಸರ್, ದೇವರು ಹೇಳೋನೆ ತಂದೆ ತಾಯಿಗಿಂತ ದೊಡ್ಡ ದೇವರು ಯಾವುದೂ ಇಲ್ಲ ಅಂತ. ನನ್ನ ತಂದೆ ತಾಯಿ ಆಶೀರ್ವಾದ ಇದೆ. ಎರಡನೇದು ದೇವರು ಅಂತೂ ನನಗೆ ಯಾವತ್ತೂ ಮೋಸ ಮಾಡಿಲ್ಲ. ಮೂರನೇದು ಜನಗಳ ಪ್ರೀತಿ ವಿಶ್ವಾಸ ಇದೆ. ನೋಡಿ ಸರ್, ಸಾಯಂಕಾಲ ಆಯಿತು ಅಂದ್ರೆ ನೋಡಿ ಸರ್, ಆರಾಮಾಗಿ ಯಾವ BP ಇಲ್ಲ, ಶುಗರ್ ಇಲ್ಲ, ಹಾರ್ಟ್ ಇಲ್ಲ, ಬಾಡಿ ಏನೂ ಆಗಿಲ್ಲ, ಭಾಳ ಚೆನ್ನಾಗಿದ್ದೀನಿ. ಆರಾಮಾಗಿ ಹೆಂಡತಿ ಮಕ್ಕಳ ಜೊತೆ ಸಂಜೆ ಆರಾಮಾಗಿ ಹೋಗಿ ಮಲಗ್ತಾ ಇದ್ದೀನಿ ಸರ್. ಅದೇ ನನಗೆ ಒಳ್ಳೆ ಭಾಗ್ಯ ಅಂತಂದ್ರೆ ಅದೇನೆ ಸರ್. ಯಾಕೆ ಎಲ್ಲ ಜನಗಳು ಆಶೀರ್ವಾದದಿಂದ ನಾನು ಚೆನ್ನಾಗಿದ್ದೀನಿ. ಎಸ್, ಇದಿಷ್ಟು ಡಾಕ್ಟರ್ ಅಬ್ದುಲ್ ಶುಕೂರ್ ಅವರ ಮಾತುಗಳು. ಇವ್ರು ಹೇಳ್ತಾ ಇದ್ದಾರೆ, ಒಂದು ಕಾಲದಲ್ಲಿ ಬಡತನ ಇತ್ತು, ನಾನು ಬಾಲ್ಯದಲ್ಲಿದ್ದಾಗ ನಮ್ಮ ಅಪ್ಪ ಅಮ್ಮ ಆ ಬಡತನ, ಆ ನಂತರ ನಾನು ಅನುಭವಿಸಿದಂತಹ ಬಡತನದ ಏನೊಂದು ನರಕ ಯಾತನೆ ಇತ್ತಲ್ಲ, ಅದನ್ನೆಲ್ಲ ನೋಡಿ ಇವತ್ತು ನಾನು ಈ ಸಮಾಜ ಸೇವೆನ ಮಾಡ್ತಾ ಇದ್ದೀನಿ. ನಾನು ಬಡತನ ಕಂಡಿದ್ರಿಂದನೇ ಬಡವರಿಗೆ ಸಹಾಯ ಮಾಡಬೇಕು ಅನ್ನೋ ಮನೋಭಾವ ಹೆಚ್ಚಾಯಿತು. ದೇವರು ನನಗೆ ಉತ್ತಮವಾಗಿ ಆರ್ಥಿಕವಾಗಿ ಇಟ್ಟಿದ್ದಾನೆ. ಹೀಗಾಗಿ ಈ ಜನಸೇವೆಯನ್ನು ಮಾಡ್ತಾ ಇದ್ದೀನಿ. ಯಾರೇ ಬಂದರೂ ನನಗೆ ಕಷ್ಟ ಅಂತ ಹೇಳ್ಕೊ ಬಂದವ್ರಿಗೆ ಸಹಾಯ ಮಾಡೋ ನಿಟ್ಟಿನಲ್ಲಿ ನಾನು ಯಾವತ್ತೂ ಹಿಂದೆ ಸರಿದಿಲ್ಲ, ಮುಂದೆನೂ ಹಿಂದೆ ಸರಿಯಲ್ಲ. ಈ ಜನಸೇವೆ ನಿರಂತರವಾಗಿ ನಡೆಯುತ್ತೆ. ಮುಂದಿನ ದಿನಗಳಲ್ಲೂ ಸಹ ನಾನು ಇದೇ ರೀತಿ ಜನಸೇವೆನ ಹುಣಸೂರು ಭಾಗಕ್ಕೆ ಮಾತ್ರವಲ್ಲದೆ ಬೇರೆ ಯಾವುದೇ ಜಿಲ್ಲೆ ತಾಲೂಕುಗಳಿಂದ ಕಷ್ಟ ಅಂತ ಬಂದರೆ ಅಂಥವರಿಗೆ ನನ್ನ ಕೈಲಾದ ಸಹಾಯವನ್ನು ನಾನು ಮಾಡೇ ಮಾಡ್ತೀನಿ. ಆದರೆ ಯಾವುದೇ ಇದರಿಂದ ಫಲಾಪೇಕ್ಷೆ ಇಲ್ಲ, ನಿಸ್ವಾರ್ಥದಿಂದ ಈ ಒಂದು ಸೇವಾ ಮನೋಭಾವವನ್ನು ಮಾಡ್ತಾ ಇದ್ದೀನಿ. ಮುಂದೆಯೂ ಸಹ ಮುಂದುವರಿಸ್ತೀನಿ ಅಂತೇಳಿ ಏನು ತಾವು ಮಾಡ್ತಿರುವಂಥ ಸಮಾಜಪರ ಕೆಲಸಗಳ ಬಗ್ಗೆ ಒಂದಿಷ್ಟು ಮಾಹಿತಿಗಳನ್ನ ನಮ್ಮ ಜೊತೆ ಹಂಚ್ಕೊಂಡ್ರು. ಅಬ್ದುಲ್ ಶುಕೂರ್ ಅವ್ರಿಗೆ ಒಳ್ಳೆಯದಾಗಲಿ, ಅವರ ಈ ಒಂದು ಸಮಾಜ ಸೇವೆ ಇದೇ ರೀತಿ ಮುಂದುವರಿಲಿ. ಸರ್, ಇಷ್ಟೊತ್ತು ನಮ್ಮ ಜೊತೆ ಮಾತನಾಡಿದ್ದಕ್ಕೆ ನಿಮಗೆ ಹೃದಯಪೂರ್ವಕ ಧನ್ಯವಾದಗಳು ಸರ್.